ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾನು ಸ್ವಾಗತ ಭಾಷಣ ಯಾವ ರೀತಿ ಮಾಡಬೇಕು, ಒಂದು ಕಾರ್ಯಕ್ರಮ ಪ್ರಾರಂಭವಾದಲ್ಲಿ ಸ್ವಾಗತ ಭಾಷಣ ಯಾವ ರೀತಿ ಮಾಡಬೇಕೆಂಬುದನ್ನು ಒಂದು ಚಿಕ್ಕ ವಿಡಿಯೋ ನಾನು ಈ ರೀತಿಯಾಗಿ ಸ್ವಾಗತ ಭಾಷಣವನ್ನು ಬರೆದುಕೊಂಡಿದ್ದೇನೆ. ನಿಮಗೆ ಯಾವ ರೀತಿ ಸ್ವಾಗತ ಭಾಷಣ ಮಾಡಬೇಕೆಂಬುದರ ಬಗ್ಗೆ ಇದೊಂದು ವಿಡಿಯೋ ಅಂತ ಹೇಳುತ್ತೇನೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೊದಲನೇದಾಗಿ ನಾನು ಪೇಸ್ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ಇಲ್ಲಿ ಪೇಪರಲ್ಲಿ ಬರೆದು ವಿಡಿಯೋ ಮಾಡ್ತಾ ಇದ್ದೆ. ಈಗ ನಿಮ್ಮ ಮುಂದೆ ಬಂದು ಡೈರೆಕ್ಟಾಗಿ ಯಾವ ರೀತಿ ಭಾಷಣ ಮಾಡಬೇಕು ಎಂಬುದ್ರ ಬಗ್ಗೆ ಒಂದು ಸಂಕ್ಷಿಪ್ತ ವಿಡಿಯೋ. ನೀವು ಯಾವುದೇ ಕಾರ್ಯಕ್ರಮದಲ್ಲಿ ಭಾಷಣ ಮಾಡ್ರಿ ಅಥವಾ ಸ್ವಾಗತ ಭಾಷಣ ಮಾಡ್ರಿ ಅಥವಾ ವಂದನಾರ್ಪಣೆ ಮಾಡ್ರಿ, ಏನೇ ಮಾಡ್ರಿ, ಆಗ ನೀವು ಒಂದು ನುಡಿಮುತ್ತುಗಳನ್ನು ಹೇಳುತ್ತಾ ಭಾಷಣ ಪ್ರಾರಂಭಿಸ್ತಾರ. ಆ ಸ್ವಾಗತ ಭಾಷಣ ಆಗಿರ್ಬೋದು, ವಂದನಾರ್ಪಣೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಸ್ಪೀಚ್ ಆಗಿರ್ಬೋದು, ಅದು ತುಂಬ ಚೆನ್ನಾಗಿ ಮೂಡಿ ಬರುತ್ತೆ. ಈಗ ನಾನು ನಿಮಗೆ ಒಂದು ಸ್ವಾಗತ ಭಾಷಣಕ್ಕೆ ಒಂದು ಸುಂದರವಾದಂಥ ನುಡಿಮುತ್ತನ್ನು ಬರೆದಿದ್ದೇನೆ, ಇಲ್ಲಿ ನಿಮ್ಮ ಮುಂದೆ ಹೇಳುತ್ತೇನೆ. ಒಂದು ಬೆಳಕಿನಿಂದ ಇನ್ನೊಂದು ಬೆಳಕು ಮೂಡುತ್ತದೆ, ಒಂದು ಬೆಳಕಿನಿಂದ ಇನ್ನೊಂದು ಬೆಳಕು ಮೂಡುತ್ತದೆ, ಒಂದು ಹಣತೆಯಿಂದ ನೂರಾರು ಹಣತೆಗಳು ಉರಿದು ಲೋಕವೇ ಕಾಂತಿಯುಕ್ತವಾಗುತ್ತದೆ. ಆ ಹೊಳೆಯುವ ಬೆಳಕಿನಿಂದ ಸುಖದ ಶಾಂತಿಯ ಸಂಕೇತದಿಂದ ಲೋಕವು ಸ್ವರ್ಗವಾಗಿ ಮೆರೆಯುತ್ತದೆ ಎಂದು ಹೇಳುತ್ತಾ ಇಂದು ನಾನು ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಈ ರೀತಿಯಾಗಿ ಒಂದು ನುಡಿಮುತ್ತು ಹೇಳಿ ಅಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಸರ್ವರಿಗೂ ನಾನು ಸ್ವಾಗತ ಕೋರುತ್ತೇನೆ ಎಂದು ಹೇಳಿ ನೀವು ಸ್ವಾಗತ ಭಾಷಣ ಪ್ರಾರಂಭಿಸಬಹುದು. ನಂತರ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರಿಗೂ, ಆ ಕಾರ್ಯಕ್ರಮದಲ್ಲಿ ಯಾರು ಅಧ್ಯಕ್ಷತೆ, ಮೊದಲನೇದಾಗಿ ನಾವು ಅಧ್ಯಕ್ಷರಿಗೆ ಸ್ವಾಗತ ಕೋರಬೇಕು. ಆ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರಿಗೂ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹೂಕುಚ್ಚವನ್ನು ಕೊಡುವುದರ ಮೂಲಕ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹೂಕುಚ್ಚ ಅಲ್ಲಿ ಇರುವಂತಹ ಬೇರೆ ಯಾರು ಗಣ್ಯಮಾನ್ಯರು ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುತ್ತಾರೆ. ಆದ್ದರಿಂದ ನಮ್ಮ ಕಾರ್ಯಕ್ರಮದ ಮುಖ್ಯ ಇರುವಂಥವರು ಹೂಗುಚ್ಚವನ್ನು ಕೊಡುವುದರ ಮೂಲಕ ಸ್ವಾಗತ ಕೋರಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ಅವ್ರ ಹೆಸರು, ನೀವು ಯಾರಿಗೆ ಸ್ವಾಗತ ಮಾಡ್ತಾ ಇದ್ದೀರಿ, ಯಾರು ಸ್ವಾಗತ ಹೂ ಕೊಟ್ಟು ಸ್ವಾಗತ ಮಾಡಿಕೊಳ್ತಾ ಇದ್ದಾರಲ್ಲ, ಅವ್ರ ಹೆಸರನ್ನು ಮೆನ್ಷನ್ ಮಾಡಿ. ನೆಕ್ಸ್ಟ್ ಬರುವಂತ ಒಂದು ಸ್ವಾಗತ. ಇಂದು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವವರಿಗೂ ನಾನು ನಮ್ಮ ಸಂಸ್ಥೆಯ ಪರವಾಗಿ ಹೂಕುಚ್ಚವನ್ನು ಕೊಡುವುದರ ಮೂಲಕ ಸ್ವಾಗತ ಕೋರುತ್ತೇನೆ. ಇಂದು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರೋರು, ಮುಖ್ಯ ಅತಿಥಿಗಳಂತ ಮೆನ್ಷನ್ ಮಾಡಿರ್ತೀರಿ ನೀವು, ಅವ್ರ ಹೆಸರನ್ನು ಹೇಳಿ ನಮ್ಮ ಸಂಸ್ಥೆ ಆಗಿರ್ಬೋದು ಅಥವಾ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಂದ ಅಂತ ಹೇಳಿ, ನೀವು ಶಾಲೆಯಲ್ಲಿ ಮಾಡ್ತಾ ಇದ್ರೆ ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಿ ಮಾಡ್ತಾ ಇದ್ರೆ ನಮ್ಮ ಸಂಸ್ಥೆಯ ಒಬ್ಬ ಮುಖ್ಯ ಅಧಿಕಾರಿಯವರು ಹೂಕುಚ್ಚವನ್ನು ಕೊಡುವುದರ ಮೂಲಕ ಸ್ವಾಗತ ಕೋರುತ್ತಾರೆ ಅಂತ ಹೇಳಿ. ನೆಕ್ಸ್ಟ್ ಬರುವಂಥದ್ದು, ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ, ಈ ಕಾರ್ಯಕ್ರಮಕ್ಕೆ ಮುಖ್ಯ ಕೇಂದ್ರ ಬಿಂದು ಆಗಿರ್ತಾರಲ್ಲ, ಅವರಿಗೂ ಕೂಡ ನಮ್ಮ ಸಂಸ್ಥೆಯ ಮುಖ್ಯ ಅಧ್ಯಕ್ಷರು ಹೂಕುಚ್ಚವನ್ನು ಕೊಡುವುದರ ಮೂಲಕ ಸ್ವಾಗತ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ನಿಮ್ಮ ಕಾರ್ಯಕ್ರಮದ ಕೇಂದ್ರ ಬಿಂದು ಯಾರಾಗಿರ್ತಾರೆ? ನಾನು ನನ್ನ ಶಾಲೆಯಲ್ಲಿ ಮಾಡ್ತಾ ಇದ್ದೇನೆ ಅಂದ್ರೆ ನಾನು ನನ್ನ ಮುದ್ದು ಮಕ್ಕಳು, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂತ ಎಲ್ಲ ಮುದ್ದು ಮಕ್ಕಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ನಾನು ಸ್ವಾಗತ ಕೋರುತ್ತೇನೆ ಅಂತ ಹೇಳುತ್ತೇನೆ. ನೀವು ಅದೇ ರೀತಿಯಾಗಿ ಮೆನ್ಷನ್ ಮಾಡಿ ಬರೆದುಕೊಳ್ಳಿ. ನೆಕ್ಸ್ಟ್, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಸ್ವಾಗತ ಮಾಡುತ್ತೇನೆ ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಅಥವಾ ನಮ್ಮ ಶಾಲೆಯ ಪರವಾಗಿ ಸರ್ವರಿಗೂ ಸ್ವಾಗತ ಮಾಡುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಇಷ್ಟೇ ಅಂಶಗಳಿದ್ರೆ ಇಷ್ಟು ಹೇಳಿ, ಅಥವಾ ಇದಕ್ಕೆ ಹೆಚ್ಚಿದ್ರೆ, ಹಾಗೂ ನಾನು ಶಾಲೆ ಅಂತ ಒಂದು ಎಕ್ಸಾಂಪಲ್ ತಗೋತಾ ಇದ್ದೀನಿ. ನನ್ನ ಎಲ್ಲ ಸಹ ಶಿಕ್ಷಕರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೂ ನನ್ನ ಎಲ್ಲ ಮುದ್ದು ಮಕ್ಕಳಿಗೂ ಕೂಡ ನಾನು ಸ್ವಾಗತ ಕೋರುತ್ತೇನೆ ಹಾಗೂ ಇಲ್ಲಿ ನೆರೆದಿರುವಂಥ ಊರಿನ ಗಣ್ಯಮಾನ್ಯರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಇಲ್ಲಿ ಇರುವಂಥ ಎಲ್ಲ STM ಸದಸ್ಯರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ರೀತಿಯಾಗಿ ಪ್ರತಿಯೊಬ್ಬರಿಗೂ ಸ್ವಾಗತ ಕೋರಿ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸಿ ಸ್ವಾಗತ ಭಾಷಣ ಮುಗಿಸುತ್ತೇನೆ ಎಂದು ಈ ರೀತಿಯಾಗಿ ನೀವು ಸ್ವಾಗತ ಭಾಷಣ ಮಾಡಿದ್ರೆ ಆ ಸ್ವಾಗತ ಭಾಷಣ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ವಿಡಿಯೋ ಬೇಕಂದ್ರೂ ಕಮೆಂಟ್ ಮೂಲಕ ತಿಳಿಸಿ. ಇಂಥ ಅನೇಕ ಒಂದು ನುಡಿಮುತ್ತುಗಳನ್ನು ಹೇಳುತ್ತಾ ನೀವು ಸ್ವಾಗತ ಭಾಷಣ ಮಾಡಿದ್ರೆ ಆ ಸ್ವಾಗತ ಭಾಷಣ ತುಂಬಾ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತೇನೆ. ಥ್ಯಾಂಕ್ ಯು.